ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೈಸೂರು ಸಂಸ್ಥಾನ ಅಂದರೆ ಸಾಕು ಇಡೀ ದೇಶವೇ ಒಂದು ಕ್ಷಣ ತಿರುಗಿ ನೋಡುತ್ತೆ. ಯಾಕೆಂದರೆ ಈ ಸಂಸ್ಥಾನ ಆಳಿದ ರಾಜರೇ ಆಗಿದ್ರು. ಇಂಥ ರಾಜರ ಆಡಳಿತದಲ್ಲಿ ಅವರಿಗೆ ನೆರವಾಗ್ತಾ ಇದ್ದವರು ಅಂದರೆ ಅವರು ದಿವಾನರು. ಹೀಗೆ ಸಂಸ್ಥಾನವನ್ನ ಅನೇಕ ದಿವಾನರು ರಾಜರ ಜೊತೆಗೂಡಿ ಮುನ್ನಡೆಸಿದ್ರು. ಅವರಲ್ಲಿ ಕೇಳಿಬರೋ ಪ್ರಮುಖ ಹೆಸರು ಪೂರ್ಣಯ್ಯ ಅವರದ್ದು. ತಮ್ಮ ಆಡಳಿತ ಶೈಲಿಯಿಂದಲೇ ಅವರು ರಾಜ್ಯದಲ್ಲಿ ಮನೆ ಮಾತಾಗಿದ್ರು. ಜೊತೆಗೆ ಕೆಲ ವೈರುಧ್ಯಗಳು ಅವರನ್ನ ಕಾಡಿತ್ತು. ಅದುವೇ ಅವರ ನಿವೃತ್ತಿ ನಂತರದ ಯಾತನೆಗೆ ಮೂಕ ಸಾಕ್ಷಿಯಾಗಿತ್ತು. ಆದರೆ ದಿವಾನ್ ಪೂರ್ಣಯ್ಯ ಅಂದರೆ ಅದೊಂದು ಡೈನಾಮಿಕ್ ಪವರ್. ಬನ್ನಿ ಹಾಗಿದ್ರೆ ದಿವಾನ್ ಪೂರ್ಣಯ್ಯ ಅವರ ಬದುಕಿನ ಕೆಲವೊಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೈಸೂರು ಸಂಸ್ಥಾನದ ಆಡಳಿತವೇ ದಿವಾನರ ಕೈಯಲ್ಲಿತ್ತು. ಮೈಸೂರು ರಾಜಮನೆತನ ಅಂದರೆ ಅದಕ್ಕೊಂದು ವಿಶೇಷವಾದ ಗತ್ತು ಗೈರತ್ತು ಇತ್ತು. ರಾಜ್ಯದ ಜನರಿಗೂ ಅಷ್ಟೇ ಅರಸರ ಮೇಲೆ ಅದೇನೋ ಪ್ರೀತಿ ಅಭಿಮಾನ. ಇದಕ್ಕೆ ಕಾರಣ ರಾಜರು ಜನರ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ, ಅವರು ಮಾಡ್ತಾ ಇದ್ದ ಅಭಿವೃದ್ಧಿ ಕೆಲಸಗಳು. ಅವತ್ತಿನ ದಿನದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ರೂ ಅವರು ಕೂಡ ಮೈಸೂರು ಸಂಸ್ಥಾನವನ್ನ ಒಡೆಯರ ಮನೆತನಕ್ಕೆ ಬಿಟ್ಟು ಕೊಟ್ಟಿದ್ರು. ಇನ್ನು ಮೈಸೂರು ಅರಸರು ಮಾಡಿದ ಅಭಿವೃದ್ಧಿ ಕೆಲಸಗಳು ಒಂದಾ ಎರಡ. ಇದರಿಂದ ಮೈಸೂರು ರಾಜಮನೆತನ ಇತರೆ ರಾಜಮನೆತನಗಳಿಗೆ ಮಾದರಿಯಾಗಿತ್ತು. ಇದರ ನಡುವೆ ನಾವು ಅರಸರ ಈ ಮಹಾನ್ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದವರ ಬಗ್ಗೆ ಹೇಳಲೇಬೇಕು. ಅವರು ಯಾರು ಅಂದರೆ ಅಂದಿನ ದಿವಾನರು. ಹೌದು, ರಾಜರಿಗೆ ಸಕಾಲಕ್ಕೆ ಸಲಹೆಗಳನ್ನು ಕೊಡ್ತಾ ಮಾರ್ಗದರ್ಶನವನ್ನ ದಿವಾನರು ನೀಡ್ತಾ ಇದ್ರು. ಇವರ ಅಧೀನದಲ್ಲಿ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ಇರ್ತಾ ಇದ್ರು. ದಿವಾನರು ಆಡಳಿತದಲ್ಲಿ ಏನು ಸುಧಾರಣೆ ಮಾಡಬೇಕೋ, ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕೋ ಅವುಗಳನ್ನ ಅಧಿಕಾರಿಗಳಿಂದ ಪಡೆದು ಕೂಲಂಕುಷವಾಗಿ ಚರ್ಚಿಸಿ ನಂತರ ಮಹಾರಾಜರ ಅಂಕಿತಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಮಹಾರಾಜರ ಒಪ್ಪಿಗೆ ಪಡೆದು ಅವುಗಳನ್ನ ಕಾರ್ಯಗತಗೊಳಿಸ್ತಾ ಇದ್ರು. ಇಂಥವರಲ್ಲಿ ನಾವಿವತ್ತು ಹೇಳೋಕೆ ಹೊರಟಿರೋದು ದಿವಾನ್ ಪೂರ್ಣಯ್ಯನವರ ಬಗ್ಗೆ. ಕರುನಾಡಿನ ಇತಿಹಾಸ ಮರೆಯಲಾರದ ವ್ಯಕ್ತಿ ದಿವಾನ್ ಪೂರ್ಣಯ್ಯ. ಮೈಸೂರು ಸಂಸ್ಥಾನದ ದಿವಾನರು. ಇವರು 3 ರಾಜರ ಆಳ್ವಿಕೆಯನ್ನ ಕಂಡವರು. ಹೈದರಾಲಿ, ಅವರ ಮಗ ಟಿಪ್ಪು ಸುಲ್ತಾನ್, ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಹೀಗೆ 3 ರಾಜರ ಆಡಳಿತವನ್ನ ಕಂಡವರು. ಅವರೊಂದಿಗೆ ಸೇರಿ ಮೈಸೂರು ರಾಜ್ಯಕ್ಕಾಗಿ ದುಡಿದ್ರು. ಇವರ ಬಗ್ಗೆ ಹೇಳಬೇಕು ಅಂದ್ರೆ ಅಪ್ರತಿಮ ಚತುರರು. ಅದು ಯಾವುದೇ ಲೆಕ್ಕಪತ್ರ ಇರಲಿ, ಇನ್ಯಾವುದೇ ಮಾಹಿತಿ ಇರಲಿ, ಅವುಗಳನ್ನ ದಾಖಲೆಗಳನ್ನ ನೋಡದೆಯೇ ಕರಾರುವಕ್ಕಾಗಿ ರಾಜರ ಮುಂದೆ ಇಡ್ತಾ ಇದ್ರು. ಅಷ್ಟೊಂದು ಚಾಕಚಕ್ಯತೆ ಪೂರ್ಣಯ್ಯ ಅವರಿಗಿತ್ತು. ಇದರಿಂದಲೇ ಹೈದರಾಲಿ ಇವರನ್ನ ದಿವಾನರಾಗಿ ನೇಮಕ ಮಾಡಿಕೊಂಡಿದ್ರು. ಪೂರ್ಣಯ್ಯ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. 1746ರಲ್ಲಿ ತಿರುಕಾಂಬೂರ್ ಅನ್ನೋ ಸಣ್ಣ ಗ್ರಾಮದಲ್ಲಿ ಜನಿಸ್ತಾರೆ. 7ನೇ ವರ್ಷಕ್ಕೆ ತಂದೆಯನ್ನ ಕಳೆದುಕೊಳ್ತಾರೆ. ನಂತರ ಕೊಯಂಬತ್ತೂರಿಗೆ ಬರ್ತಾರೆ. ಅಲ್ಲಿಂದ ಬದುಕು ಕಟ್ಕೊಳ್ಳೋಕೆ ಇವರು ಬರೋದು ಶ್ರೀರಂಗಪಟ್ಟಣಕ್ಕೆ. ಇಲ್ಲಿಗೆ ವ್ಯಾಪಾರಿ ರಂಗಶೆಟ್ಟಿ ಅನ್ನೋ ವ್ಯಾಪಾರಿ ಬಳಿ ಲೆಕ್ಕ ಬರೆಯೋ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹೀಗಿರುವಾಗಲೇ ಇವರ ಲೆಕ್ಕದಲ್ಲಿ ಇವರಿಗಿದ್ದ ಪಾಂಡಿತ್ಯ ಕಂಡು ಅಂದು ಶ್ರೀರಂಗಪಟ್ಟಣದಲ್ಲಿ ಪ್ರಮುಖ ವರ್ತಕರಾಗಿದ್ದ ಅನ್ನದಾನಿ ಶೆಟ್ಟಿ ಅನ್ನೋರು ತಮ್ಮ ಬಳಿ ಕೆಲಸ ಕೊಡ್ತಾರೆ. ಇನ್ನು ಅನ್ನದಾನಿ ಶೆಟ್ಟಿ ಅವರು ಹೈದರಾಲಿ ಆಸ್ಥಾನಕ್ಕೆ ದಿನಸಿ ಪದಾರ್ಥಗಳನ್ನ ಕೊಡ್ತಾ ಇರ್ತಾರೆ. ಒಂದು ಬಾರಿ ಏನೋ ಲೆಕ್ಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಇದರಿಂದ ಹೈದರಾಲಿ ಅನ್ನದಾನಿ ಶೆಟ್ಟಿ ಅವರನ್ನ ಕರೆಸ್ತಾರೆ. ಈ ವೇಳೆ ಪೂರ್ಣಯ್ಯ ಕೂಡ ಹೋಗಿರ್ತಾರೆ. ಆಗ ಪೂರ್ಣಯ್ಯ ಅವರು ಯಾವುದೇ ದಾಖಲೆ ನೋಡದೆ ಲೆಕ್ಕ ಕೊಡ್ತಾರೆ. ಇದನ್ನು ಕಂಡ ಹೈದರಾಲಿ ಬೆರಗಾಗಿ ಹೋಗ್ತಾರೆ. ಆಗ ಹೈದರಾಲಿ, ನೀನು ದಿನಸಿ ಅಂಗಡಿಯಲ್ಲಿ ಕೂತು ಲೆಕ್ಕ ಬರಿಬೇಕಾದವನಲ್ಲ,
ಅರಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಬೇಕಾದವನು ಅಂತ ಅಲ್ಲೇ ಕೆಲಸ ಕೊಡ್ತಾರೆ. ಆಗ ದಿವಾನರಾಗಿದ್ದವರು ಶೇಷಗಿರಿ ರಾಯರು. ಅವರ ಬಳಿ ಇವರು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಏನಾಗುತ್ತೆ, ಇದಾದ ಕೆಲವೇ ದಿನಗಳಲ್ಲಿ ಶೇಷಗಿರಿ ರಾಯರು ನಿಧನರಾಗ್ತಾರೆ. ಆಗ ದಿವಾನ್ ಪೂರ್ಣಯ್ಯನವರು ಕಂಟ್ರೋಲ್ ಆಫ್ ಆಡಿಟ್ ಅಂಡ್ ಅಕೌಂಟ್ಸ್ ಮತ್ತು ಕಮಾಂಡ್ ಇನ್ ಚೀಫ್ ಆಗಿ ನೇಮಕ ಆಗ್ತಾರೆ. ಇದನ್ನ ಅವತ್ತಿನ ಪ್ರಖ್ಯಾತ ಫ್ರೆಂಚ್ ಪತ್ರಿಕೆ ವರದಿ ಮಾಡಿರುತ್ತೆ. ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ, ಇವರಿಗಿದ್ದ ಟ್ಯಾಲೆಂಟ್ ಎಂಥದ್ದು ಅಂತ. ಇಲ್ಲಿ ಒಂದು ವಿಷಯ ಹೇಳಬೇಕು, ಅದೇನು ಅಂದ್ರೆ ಹೈದರಾಲಿ ಯಾರನ್ನೂ ಅಷ್ಟೊಂದು ಸುಲಭವಾಗಿ ನಂಬ್ತಾ ಇರಲಿಲ್ಲ. ಆದ್ರೆ ದಿವಾನ್ ಪೂರ್ಣಯ್ಯ ಅವರನ್ನ ಅಪಾರವಾಗಿ ನಂಬಿದ್ರು. ನಂತರ ಹೈದರಾಲಿ ನಿಧನದ ಬಳಿಕ ಟಿಪ್ಪು ಸುಲ್ತಾನ್ ಅಧಿಕಾರ ವಹಿಸಿಕೊಳ್ತಾರೆ. ಹೀಗೆ ಅಪ್ಪ ಮಗನ ಬಳಿ ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಹೀಗಿರುವಾಗಲೇ ಟಿಪ್ಪು ಕಾಲವಾದ ನಂತರ ಮೈಸೂರು ಅರಸರಿಗೆ ಅಧಿಕಾರ ಮರಳುತ್ತೆ. ಮೈಸೂರು ಸಂಸ್ಥಾನದ ಮಾಸ್ಟರ್ ಮೈಂಡ್ ಇವರೇ. ಇಲ್ಲಿ ಮೈಸೂರು ಅರಸರಿಗೆ ಅಧಿಕಾರ ಮರಳಿ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ದಿವಾನ್ ಪೂರ್ಣಯ್ಯನವರು. ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿ ವರ್ಷಕ್ಕೆ 7 ಲಕ್ಷ ರೂಪಾಯಿ ಸೇನೆ ಖರ್ಚನ್ನ ಮಹಾರಾಜರು ನೀಡಬೇಕು ಅನ್ನೋ ಒಪ್ಪಂದದೊಂದಿಗೆ ಅಧಿಕಾರ ಮರಳಿಸಿಕೊಟ್ರು. ಆದರೆ ಮತ್ತೊಂದು ಕಡೆ ಪೂರ್ಣಯ್ಯನವರು ಟಿಪ್ಪು ಬಳಿಕ ಅವರ ಮಕ್ಕಳಿಗೆ ಅಧಿಕಾರ ಕೊಡಿಸಲು ಮುಂದಾಗಿದ್ರು ಅನ್ನೋ ಮಾತುಗಳು ಕೂಡ ಇವೆ. ಆದರೆ ಮೈಸೂರು ಮಹಾರಾಜರಿಗೆ ಮರಳಿ ಅಧಿಕಾರ ಬಂತು. ಆದರೆ ಅವತ್ತಿನ ದಿನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಕೇವಲ 5 ವರ್ಷ ವಯಸ್ಸಾಗಿತ್ತು. ಇದರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಾಯಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಅಧಿಕಾರ ನೋಡ್ಕೊಳ್ತಾ ಇದ್ರು. ಇದಕ್ಕೆಲ್ಲ ತಕ್ಕ ಸಹಕಾರ ಕೊಡ್ತಾ ಆಡಳಿತವನ್ನ ಪೂರ್ಣಯ್ಯನವರು ನಡೆಸ್ತಾ ಇದ್ರು. ಇದೆಲ್ಲ ಒಂದ್ ಕಡೆ ಆದ್ರೆ ಪೂರ್ಣಯ್ಯನವರ ಮತ್ತೊಂದು ರೀತಿ ನೀತಿಗಳು ಬೇರೆಯದ್ದೇ ಆಗಿದ್ವು. ಅದೇನು ಅಂದ್ರೆ ಪೂರ್ಣಯ್ಯ ಜಾರಿಗೆ ತಂದ ತೆರಿಗೆ ನೀತಿಗಳು. ಅವುಗಳು ನಿಜಕ್ಕೂ ಜನರಿಗೆ, ರೈತರಿಗೆ ಮಾರಕವಾಗಿದ್ವು ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಅವತ್ತಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ಇವು ಅನಿವಾರ್ಯ ಆಗಿತ್ತಂತೆ. ಬ್ರಿಟಿಷ್ ಆಡಳಿತದೊಂದಿಗೆ ಒಪ್ಪಂದದ ರೂವಾರಿ. ಸರಿ, 4ನೇ ಆಂಗ್ಲೋ ಯುದ್ಧದಲ್ಲಿ ಮೇ 4, 1799ರಂದು ಟಿಪ್ಪು ಸುಲ್ತಾನ್ ಹತರಾಗ್ತಾರೆ. ಇದಾದ ನಂತರ ಬ್ರಿಟಿಷರು ಹಾಗೂ ಮೈಸೂರು ಸಂಸ್ಥಾನದ ನಡುವೆ ಒಂದು ಒಪ್ಪಂದವಾಗುತ್ತೆ. ಅದೇ ಶ್ರೀರಂಗಪಟ್ಟಣದಲ್ಲಿ ಒಪ್ಪಂದವಾಗುತ್ತೆ. ಇದರಲ್ಲಿ ಪೂರ್ಣಯ್ಯನವರು ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗೆ ಶ್ರೀರಂಗಪಟ್ಟಣದಿಂದ ರಾಜಧಾನಿಯನ್ನ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ. ಆಗ ಡಿಫೆಕ್ಟೆಡ್ ಕಿಂಗ್ ಆಗಿ ಬ್ರಿಟಿಷರಿರ್ತಾರೆ. ಹೀಗಿರುವಾಗಲೇ ಜೂನ್ ತಿಂಗಳಲ್ಲಿ ಬ್ರಿಟಿಷರಿಗೆ ಸಂಸ್ಥಾನದಲ್ಲಿ ತೆರಿಗೆ ಉತ್ಪನ್ನ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಈಗ ಅವತ್ತಿನ ಬ್ರಿಟಿಷ್ ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದ ಅಧಿಕಾರಿಗಳು ಮೈಸೂರಿನ ನಜರ್ಬಾದ್ನಲ್ಲಿ ಒಂದು ಸಭೆ ನಡೆಸ್ತಾರೆ. ಈ ಸಭೆಗೆ ದಿವಾನರಾಗಿದ್ದ ಪೂರ್ಣಯ್ಯನವರನ್ನ ಬ್ರಿಟಿಷ್ ಅಧಿಕಾರಿಗಳು ಕರೆಸ್ತಾರೆ. ಆಗ ದಿವಾನ್ ಪೂರ್ಣಯ್ಯನವರು ಹಲವು ರೀತಿಯ ತೆರಿಗೆ ವಿಧಿಸ್ತಾರೆ. ನೇಗಿಲು ತೆರಿಗೆ ಅಂದ್ರೆ ರೈತರ ಮನೆಯಲ್ಲಿ ಎಷ್ಟು ನೇಗಿಲುಗಳು ಇರುತ್ತವೋ ಅಷ್ಟು ತೆರಿಗೆ. ಹಾಗೆ ಬಾಗಿಲು ತೆರಿಗೆ, ಸಾಕು ಪ್ರಾಣಿಗಳ ಮೇಲಿನ ತೆರಿಗೆ. ಇದರ ಜೊತೆಗೆ ಮಾದಕ ವಸ್ತುಗಳು, ತಂಬಾಕು ಇವುಗಳ ಮೇಲೂ ಟ್ಯಾಕ್ಸ್ ಹಾಕ್ತಾರೆ. ಇದರ ಜೊತೆ ನಾವಿವತ್ತು ಹೈವೇಗಳಲ್ಲಿ ಕಟ್ಟೋ ಟೋಲ್ ಅನ್ನ ಅವತ್ತೇ ಪೂರ್ಣಯ್ಯ ವಿಧಿಸಿದ್ರು. ಅದಕ್ಕೆ ರಸ್ತೆ ತೆರಿಗೆ ಅಂತ ಕರೀತಾ ಇದ್ರು. ಆದರೆ ಮಠಮಾನ್ಯಗಳಿಗೆ ಹೋಗುವ ಗಾಡಿಗಳಿಗೆ, ಅವುಗಳು ತುಂಬಿಕೊಂಡು ಹೋಗ್ತಾ ಇದ್ದ ದಿನಸಿ ಪದಾರ್ಥಗಳಿಗೆ ಇದರಿಂದ ವಿನಾಯಿತಿ ನೀಡಿದ್ರು. ಇನ್ನು ಹಿಂದಿನ ಅರಮನೆ, ಮೈಸೂರು ಕೋಟೆ, ವೆಲ್ಲೆಸ್ಲಿ ಸೇತುವೆ ನಿರ್ಮಾಣ ಮಾಡಿದ್ರು. ಇನ್ನು ಇವತ್ತಿಗೂ ಪೂರ್ಣಯ್ಯ ಹೆಸರಿಗೆ ಛತ್ರಗಳನ್ನ ನೋಡಬಹುದು. ಇವುಗಳನ್ನ ನಿರ್ಮಾಣ ಮಾಡಿದ್ದು ಕೂಡ ಇವರೇ. ಇನ್ನು ಮತ್ತೊಂದು ವಿಚಾರ ಅಂದ್ರೆ 1806ರಲ್ಲಿ ಮೊಟ್ಟ ಮೊದಲಿಗೆ ವ್ಯಾಕ್ಸಿನ್ ಪರಿಚಯಿಸಿದ್ದು ಇದೇ ಪೂರ್ಣಯ್ಯನವರು. ಇದರ ಜೊತೆಗೆ ಕಾವೇರಿ ವಿವಾದದಲ್ಲಿ ಮೊದಲಿಗೆ ತಮಿಳುನಾಡಿನ ತಾಂಜಾವೂರು ರೈತರು ತಗಾದೆ ತೆಗೆದಾಗ ಒಂದು ಸಂಧಾನ ಸಭೆ ಆಯೋಜಿಸಲಾಗಿತ್ತು. ಆ ಮೊಟ್ಟ ಮೊದಲ ಸಭೆಯಲ್ಲಿ ಪೂರ್ಣಯ್ಯನವರು ಭಾಗಿಯಾಗಿದ್ದರು. ಅಲ್ಲದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಷ್ಟು ಎಕರೆಯಲ್ಲಿ ಬೆಳೆ ತೆಗೆಯಲಾಗುತ್ತೆ, ಅದಕ್ಕಾಗಿ ಎಷ್ಟು ಪ್ರಮಾಣದ ನೀರನ್ನ ಬಳಸಲಾಗ್ತಾ ಇದೆ ಅನ್ನೋದರ ಪಕ್ಕಾ ಲೆಕ್ಕವನ್ನ ದಿವಾನರು ಕೊಟ್ಟಿದ್ರಂತೆ. ಇದ್ದ ಮೂವರಲ್ಲಿ ಕದ್ದವರು ಯಾರು? ಇನ್ನು ಮಹಾರಾಜರಿಗೆ ರಾಜ್ಯ ಸಿಕ್ಕಿದ್ರೂ ರೆಸಿಡೆಂಟ್ ಆಡಳಿತ ಕೂಡ ಜಾರಿಯಲ್ಲಿ ಇತ್ತು. ಒಂದು ಕಡೆ ಮಹಾರಾಜರು, ಮತ್ತೊಂದು ಕಡೆ ಮಹಾರಾಜರು.
ಇನ್ನೊಂದು ಕಡೆ ದಿವಾನರು. ಹೀಗೆ 3 ಕಡೆಗಳಿಂದ ಆಡಳಿತ ನಡೀತಾ ಇತ್ತು. ನಾವು ಆಗ್ಲೇ ಹೇಳಿದಂತೆ ಪೂರ್ಣಯ್ಯನವರ ಮೇಲೆ ಒಂದಷ್ಟು ಆಪಾದನೆಗಳು ಕೂಡ ಇದ್ವು. ಅವು ಮಹಾರಾಜರಿಗೆ ನಿಯತ್ತಿನಿಂದ ಇರಲಿಲ್ಲ ಅನ್ನೋದು. ಟಿಪ್ಪು ಮರಣದ ಬಳಿಕ ಅವರ ಮಕ್ಕಳಿಗೆ ಅಧಿಕಾರ ಕೊಡಿಸಲು ಮುಂದಾಗಿದ್ರು ಅನ್ನೋದು. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ, ಟಿಪ್ಪು ಕಾಲದಲ್ಲಿ ಹಲವಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ರು. ಹಾಗೆ ಕೆಲವು ಉಳಿದು ಅಭಿವೃದ್ಧಿ ಕಂಡಿದ್ವು ಅನ್ನೋದು. ಅದರಲ್ಲಿ ಮುಖ್ಯವಾದವು ಅಂದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇಗುಲ, ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇಗುಲ, ಇದರ ಜೊತೆಗೆ ಶೃಂಗೇರಿ ಶಾರದಾ ದೇವಸ್ಥಾನ. ಇವುಗಳ ಅಭಿವೃದ್ಧಿಗೆ ಟಿಪ್ಪು ದಾನ ಮಾಡಿದ್ರು. ಆದರೆ ಕೆಲ ದಾಖಲೆಗಳ ಪ್ರಕಾರ ಇದನ್ನ ಉಳಿಸಿಕೊಳ್ಳಲು ಪೂರ್ಣಯ್ಯನವರು ಕಾರಣವಂತೆ. ದಿವಾನ್ ಪೂರ್ಣಯ್ಯನವರ ಒತ್ತಾಸೆಯಂತೆ ಟಿಪ್ಪು ಈ ದೇಗುಲಗಳಿಗೆ ದಾನ ಸಹಾಯ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಟಿಪ್ಪು ಸುಲ್ತಾನ್ ಕಾಲವಾದ ಬಳಿಕ ರಾಜ್ಯ ಒಂದಷ್ಟು ಸಂಕಷ್ಟದಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಮತ್ತೇನೂ ಅಲ್ಲ, ಮೈಸೂರು ಆಂಗ್ಲೋ ಯುದ್ಧದಿಂದ ಖಜಾನೆ ಒಂದಿಷ್ಟು ಬರಿದಾಗಿತ್ತು. ಇದನ್ನ ತುಂಬುವ ಹೊಣೆ ಅವರದ್ದಾಗಿತ್ತು. ಇದಕ್ಕಾಗಿ ಮೈಸೂರು ಸಂಸ್ಥಾನವನ್ನ 3 ವಿಭಾಗಗಳನ್ನಾಗಿ ಮಾಡಿದ್ರು. ಅಷ್ಟಗ್ರಾಮ ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ನಗರ ವಿಭಾಗ ಅಂತ 3 ಭಾಗಗಳನ್ನಾಗಿ ಮಾಡಿದ್ರು. ಈ ಮೂಲಕ ಸುಗಮ ಆಡಳಿತಕ್ಕೆ ಮುಂದಾಗಿದ್ರು. ಇದೆಲ್ಲದರ ನಡುವೆ ಕೆಲ ಗೊಂದಲಗಳು ಇಲ್ಲಿ ಕಾಣಿಸುತ್ತವೆ. ಕೆಲ ಇತಿಹಾಸಕಾರರು ಹಾಗೂ ದಾಖಲೆಗಳು ನೇಗಿಲ ತೆರಿಗೆ ವಿಧಿಸಿದ್ರು ಅಂತ ಹೇಳಿದ್ರೆ, ಮತ್ತೆ ಕೆಲ ದಾಖಲೆಗಳು ಬಹು ವರ್ಷಗಳಿಂದ ಉಳಿಸಿಕೊಂಡಿದ್ದ ಕಂದಾಯವನ್ನ ಮನ್ನಾ ಮಾಡಿಸಿದ್ರು ಅಂತ ಹೇಳುತ್ತವೆ. ಇದರ ನಡುವೆ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಕೆಲವರು ಹೇಳ್ತಾರೆ ಪೂರ್ಣಯ್ಯ ಟಿಪ್ಪು ಮಕ್ಕಳಿಗೆ ಅಧಿಕಾರ ಕೊಡಿಸಲು ಮುಂದಾಗಿದ್ರು ಅಂತ. ಹಾಗೆ ಕೆಲ ದಾಖಲೆಗಳ ಪ್ರಕಾರ ಟಿಪ್ಪುವಿನ ಮಕ್ಕಳಾದ ಫತೇ ಹೈದರ್ ಹಾಗೂ ಮೀರ್ ಆಲಂ ವೆಲ್ಲೂರ್ ದಂಗೆಗೆ ಕಾರಣರಾಗ್ತಾರೆ. ಆದರೆ ಅದೇ ದಂಗೆಯನ್ನ ಹತ್ತಿಕ್ಕೋದ್ರಲ್ಲಿ ಪೂರ್ಣಯ್ಯ ಪ್ರಮುಖ ಪಾತ್ರ ವಹಿಸ್ತಾರೆ. ಇತಿಹಾಸ ಲಕ್ಷದಲ್ಲಿ ಒಬ್ಬನನ್ನ ಹೆಕ್ಕಿ ತೆಗೆದಿತ್ತು. ಹೀಗೆ ವರ್ಷಗಳು ಉರುಳುತ್ತವೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಾಪ್ತ ವಯಸ್ಸಿಗೆ ಬರ್ತಾರೆ. ಆಗ ಅವರಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕವಾಗುತ್ತೆ. ಆದರೆ ಮಹಾರಾಜರು ಹಾಗೂ ಪೂರ್ಣಯ್ಯರ ನಡುವೆ ಒಂದು ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಅದೇನು ಅಂದ್ರೆ, ಮಹಾರಾಜರು ತಾವು 2ನೇ ಬಾರಿಗೆ ಪಟ್ಟಾಭಿಷೇಕಗೊಂಡ ಬಳಿಕ ಸ್ವತಂತ್ರವಾಗಿ ಅಧಿಕಾರ ನಡೆಸಲು ಮುಂದಾಗ್ತಾರೆ. ಆದರೆ ಪೂರ್ಣಯ್ಯನವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಮಹಾರಾಜರಿಗೆ ಅನ್ನಿಸತೊಡಗುತ್ತೆ. ಈ ವಿಚಾರವನ್ನ ಅವರು ಬ್ರಿಟಿಷ್ ಅಧಿಕಾರಿಗಳ ಬಳಿ ಪ್ರಸ್ತಾಪ ಮಾಡ್ತಾರೆ. ಆಗ ಬ್ರಿಟಿಷ್ ಅಧಿಕಾರಿಗಳು ಪೂರ್ಣಯ್ಯ ಅವರನ್ನ ಕರೆದು ಮಹಾರಾಜರಿಗೆ ಕೊಡಬೇಕಾದ ಗೌರವ ಕೊಡ್ಲೇಬೇಕು ಅಂತ ತಾಕೀತು ಮಾಡ್ತಾರೆ. ಆದ್ರೆ ಪೂರ್ಣಯ್ಯನವರು ಮಹಾರಾಜರು ಇನ್ನು ಸಣ್ಣವರು, ಅವರಿಗೇನು ಸರಿಯಾಗಿ ಗೊತ್ತಾಗಲ್ಲ ಅಂತ ತಮ್ಮ ಆಡಳಿತವನ್ನ ಮುಂದುವರಿಸಿದ್ರು ಅನ್ನೋದು ಕೂಡ ಇದೆ. ಆದ್ರೆ ಇವರಿಬ್ಬರ ತಿಕ್ಕಾಟ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಅದು ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ. ಇದರ ನಡುವೆ ಇಲ್ಲಿ ಮತ್ತೊಂದು ಗಂಭೀರ ವಿಚಾರ ಅಂದ್ರೆ, ಇತಿಹಾಸಕಾರರು ಹೇಳೋ ಪ್ರಕಾರ ಪೂರ್ಣಯ್ಯ ಅವರಿಗೆ ಒಂದು ದುರಾಸೆ ಇತ್ತಂತೆ. ಅದೇನು ಅಂದ್ರೆ, ತಮಗಿರೋ ಈ ದಿವಾನಗಿರಿ ತಮಗೆ ಕೊನೆ ಆಗ್ಬಾರ್ದು ಅನ್ನೋದು. ಅಂದ್ರೆ ದಿವಾನಗಿರಿ ತಮ್ಮ ತಲೆಮಾರಿಗೆ ಮುಂದುವರಿಬೇಕು ಅಂತ. ನನ್ನ ನಂತರ ನನ್ನ ಮಕ್ಕಳು, ಅವರ ಬಳಿಕ ಮೊಮ್ಮಕ್ಕಳು, ಹೀಗೆ ದಿವಾನಗಿರಿ ಮುಂದುವರಿಬೇಕು ಅನ್ನೋದು. ಆದರೆ ಅದ್ಯಾಕೋ ಏನೋ ಅದು ಸಾಧ್ಯವಾಗಲಿಲ್ಲ. 1811ರಲ್ಲಿ ದಿವಾನ್ ಪೂರ್ಣಯ್ಯ ನಿವೃತ್ತಿಯಾದರು. ಅದರ ಮುಂದಿನ ವರ್ಷ ನಿಧನರಾದರು. ಇವರ ನಂತರವೂ ಅನೇಕ ದಿವಾನರು ಆಡಳಿತ ನಡೆಸಿದ್ದಾರೆ. ಹೀಗೆ ಮೈಸೂರಿಗೆ ಅನೇಕರು ದಿವಾನರಾದರು, ಆಡಳಿತವನ್ನು ನಡೆಸಿದ್ರು. ಆದರೂ ದಿವಾನರು ಅನ್ನೋ ಪದ ಕಿವಿಗೆ ಬಿದ್ದರೆ ಥಟ್ಟನೆ ನೆನಪಾಗೋದೇ ಇದೇ ಪೂರ್ಣಯ್ಯನವರು. ಅವರ ವೈರುಧ್ಯಗಳು ಅದೇನೇ ಇರಲಿ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಇವರದ್ದು ಒಂದು ಕಾಣಿಕೆ ಇದೆ ಅನ್ನೋದು ನಿಜವೇ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.